ವೆಲ್ಕಮ್ ಬ್ಯಾಕ್ ಟು ಅಪ್ಪ ಮಗಳು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು 6ನೇ ದಿನ ನೋಡ್ರಿ ವಿಡಿಯೋ ಮಾಡೋದು. ಬರ್ರಿ ಇವತ್ತು ಒಂದು ಇನ್ನೊಂದು ಪ್ಲೇಸಿಗೆ ಹೋಗೋಣ. ನಾನಾದರೂ ರೆಡಿ ಆಗೇನ್ರಿ, ಮನೆಗೆಲ್ಲರೂ ರೆಡಿ ಆಗ್ಯಾರ ನೋಡ್ರಿ. ಅಂಬಾರಿ ತೊಗೊಂಡು ಹೋಗಮ್ ನೋಡ್ರಿ. ಎಲ್ಲಿ ಹೊಂಟಿ ಅಂತ ಗೊತ್ತನ್ನೋ, ಮತ್ತೆ ಆಲಿಮಟ್ಟಿಗೆ ಹೋಗ್ಯಾವ್ರಿ. ಯಾಕೆ ಬಂದೇವಪ್ಪ ಅಂದ್ರೆ ಇವತ್ತು ನಮ್ಮ ಸಾಹಿತ್ಯರ ಮಾಮ ಮತ್ತು ಅವ್ರ ಅಜ್ಜಿ ಬಂದಾರ್ರಿ. ಸ್ವಲ್ಪ ಚೇಂಜ್ ಇಲ್ಲ ಅಂತೇಳಿ ಆಲಿಮಟ್ಟಿ ಕರ್ಕೊಂಬಂದೇನಿ ರೀ. ನಮ್ಮ ಬಿಜಾಪುರ ಸೈಡ್ದು ಏನು ಅದಾವೆ ಪ್ಲೇಸ್ಗಳನ್ನ ತೋರಿಸ್ಬೇಕಲ್ಲ ಅವ್ರಿಗೆ. ನಾವು ಯಾರು ಬಿಟ್ಟು ಹೋದ್ರು ನಮ್ಮ ಅಕ್ಷಯನ ಬಿಟ್ಟು ಹೋಗಲ್ಲ ರೀ, ಅವನು ಕರ್ಕೊಂಡು ಹೋಗ್ತೀವಿ. ನೋಡ್ರಿ ನೀರು ಹೆಂಗೆ ಚಿಮ್ಮಕತ್ತದ ಬಂದು ನೋಡ್ರಿ ಸಾಹಿತ್ಯ ಮತ್ತು ಅವರ ಅಜ್ಜಿ. ಬಿಸಿಲು ಭಾಳ ಐತೆ ಅಂತೇಳಿ ಇಬ್ಬರು ಚಸ್ಮಾ ಹಾಕೊಂಡು ಜೋಕಾಲಿ ಆಡಕತ್ತಾರ ನೋಡ್ರಿ. ಸ್ವಲ್ಪ ಬೀಳ್ತಾನೆ ಅನ್ನೋದು ಭಯನೇ ಇಲ್ಲ ಅವ್ರಿಗೆ. ನೋಡ್ರಿ ಹೆಂಗೆ ಆಡಕತ್ತಾರ. ಮತ್ತು ನಾ ಬಂದೆ ರೀ ಎಲ್ಲಿ ಬೀಳ್ತಾರ ಅಂತೇಳಿ. ನೋಡ್ರಿ ಹೆಂಗೆ ಕಟ್ಟು ಕೂತಾರ ನೋಡ್ರಿ ಇಬ್ಬರು. ಸ್ವಲ್ಪ ಬೀಳೋದು ಅಂಜಿಕೆನೇ ಇಲ್ಲ ಅವ್ರಿಗೆ. ನಾವು ಬಿಸಿಲಾಗ ನಿಂತೇವಿ, ಅವು ನೋಡಿ ಚಸ್ಮಾ ಹಾಕೊಂಡು ಕೂತಾರ ಆರಾಮ್ಸೆ ರೀ. ಮಕ್ಕಳಿಗೆ ಇಂಥ ಪ್ಲೇಸಿಗೆ 10 ಸಲ ಅಲ್ಲ 100 ಸಲ ಕರ್ಕೊಂಬಂದ್ರು ಒಟ್ಟು ಬೇಜಾರಾಗಲ್ಲ ಅವ್ರಿಗೆ. ನೀವು ಸಂಘ ಕರ್ಕೊಂಬರ್ತಾಯಿರಿ, ಸುಮ್ಮ ಆಡ್ತಾ ಇರ್ತಾರೆ ಅವ್ರು. ನಮ್ಗೆ ಬೇಜಾರಾಗಬೇಕು ಒಳ್ಳೆ ಮಳೆಯಲ್ಲಿ ಬಂದು ಅವ್ರಿಗಂತ ಬೇಜಾರನ್ನು ಪದದ ಅರ್ಥನೂ ಗೊತ್ತಿಲ್ಲ ಅವ್ರಿಗೆ. ನೀವು ನೋಡ್ರಿ ಎಲ್ಲರೂ ಒಂದು ಕಡೆ ಆಡಾಕತ್ತಿದ್ರೆ ನೀವು ಯಾಕಡೆ ತಿರುಗಾಡ್ತಾ ನೋಡ್ರಿ. ಆ ಕಡೆ ಒಮ್ಮೆ ಬೀಳ್ತಾನ ಕಬರೇ ಇಲ್ಲ ಅವಂಗೆ. ಹೊಂಟ್ರಾಗ ನೋಡ್ರ ತನ್ನ ಜೋಲಿ ತನಿಗಿಡಕ್ಕಾಗವಲ್ದು, ಮತ್ತೆ ಎಷ್ಟು ಸ್ಪೀಡ್ ಹೊಂಟಾನ. ಬಿದ್ದ ಹಿಡ್ಕೊಂಡಾರೆ. ದೊಡ್ಡ ಸಾಧನೆ ಮಾಡಿದಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲರೂ ಸೀದಾ ಜಾರ್ಗುಂಡಿ ಆಡಿದ್ರೆ ನನ್ನ ಮಗಳು ಉಲ್ಟಾ ಮಕ್ಕೊಂದು ಜಾರ್ಗುಂಡಿ ಆಡತ್ತ ನೋಡ್ರಿ. ಏನೇನು ಟ್ಯಾಲೆಂಟ್ ಅದಾವ್ರಿ ಹುಡುಗರದಾಗ ನೋಡ್ರಿ. ಇನ್ನೊಂದು ದೊಡ್ಡ ಜಾರ ಬಂಡಿ ಐತಿ, ಅದು ಆಡಕ್ಕೆ ಇದ್ರ ಮೇಲೆ ಹತ್ತಾಕತ್ತಾಳ ಮಗಳು. ಸ್ವಲ್ಪ ಅಂಜಿಕಿಲ್ಲ ನೋಡ್ರಕ್ಕ ಹೆಂಗೆ ಹತ್ತಾಕತ್ತಾಳ. ಗುಡ್ಡ ಹತ್ತದಂಗೆ ಹತ್ತಾಕತ್ತಾಳ. ಒಬ್ಬೇಕೆ ಹತ್ತಾಳ ನೋಡ್ರಿ, ಎಷ್ಟು ಸ್ಟ್ರಾಂಗ್ ಅದಾಳ. ಬೀಳ್ತಾಳ ಸ್ವಲ್ಪ ಅಂಜಿಕಿಲ್ಲ. ಈಗ ನಮಗೆ ಭಯ ಎಲ್ಲಿ ಬೀಳ್ತಾಳೆ ಅಂತೇಳಿ. ಅವ್ರಿಗೆ ಏನಷ್ಟು ಮಜಾ ಏನು ಸುದ್ದಿ. ಸ್ವಲ್ಪ ಅಂಜಿಕಿಲ್ಲ ನೋಡ್ರಕ್ಕ ಮ್ಯಾಕೆ ಹೋದ್ಲು. ಭಯ ಎಲ್ಲರೂ ಜಿಗಿತಾವ ಸೈ ಅಂತ. ಚಸ್ಮಾ ಮಾತ್ರ ತೆಗಿಯಕತ್ತಿಲ್ಲ ನೋಡ್ರಿ. ಎಟ್ಟರಲ್ಲಿ ಬಿಸಿರಿರ್ಬೇಕು ಮೇಡಮ್ ಅವ್ರಿಗೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಹಂಗೆ ಏನೋ ತಲೆಯಾಗ ಬಂತ್ರಿ. ಅಲ್ಲೇ ಗಾರ್ಡನ್ದಾಗ ಒಂದು ರೀಲ್ಸ್ ಮಾಡಿದೆ. ಏನೋ ಒಂಥರ ವಿಚಿತ್ರ ಐತದ ನೋಡ್ರಿ. ಇನ್ಸ್ಟಾಗ್ರಾಮ್ನಾಗ ನಾನು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಚೆಕ್ ಮಾಡಿರಿ ಯಾವ ರೀತಿ ಐತೆ ಅಂತೇಳಿ. ನೋಡಿರಿ, ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ. ತಿರುಗಾಡಿ ಸುಸ್ತಾಯ್ತಿರಪ್ಪ, ಸ್ವಲ್ಪ ರಿಲ್ಯಾಕ್ಸ್ ಆಗಮ್ಮ. ನೋಡ್ರಿ ಹೆಂಗೆ ಕೂತೀವಿ 3 ಜನ. ಬಿಸಿಲು ಹಂಗೆ ಐತೆ ನೋಡ್ರಿ. ಈಗ ಬ್ಯಾಸಿಗೆ ಸ್ಟಾರ್ಟ್ ಆಯ್ತಲ್ಲ, ನೀರು ಇಳಿತದ. ಹಂಗೆ ನೀರು ಇರಬೇಕ್ರಿ ಕುಡಿಯೋಕೆ, ಇಲ್ಲಾಂದ್ರೆ ವಜ್ಜು ಹೋಗುತ್ತೆ ಭಾಳ. ಸ್ವಲ್ಪ ಕುಂತಾಣ ಅಂತ ಯೋಚನೆ ಮಾಡ್ರೆ ನನ್ನ ಮಗಳು ಮತ್ತೆ ಹೊರಗೆ ಬಂದ್ರೆ ಜಿಗಿದಾಡಕ್ಕೆ ನೋಡ್ರಿ. ನಾವು ಇಲ್ಲಿ ಕುಂತ್ರೆ ನನ್ನ ಮಗಳು ಅಲ್ಲಿ ದೂರ ಹೋಗಿ ನಿಂತಾಳೆ, ಏನೋ ಮೀನು ಹುಡುಕಾಡಕತ್ತಾಳ. ನೆಕ್ಸ್ಟ್ ಬಂದ್ವಿ ನೋಡ್ರಿ. ಇಲ್ಲಿ ಆಲಿಮಟ್ಟಿ ಗಾರ್ಡನ್ದಾಗ ಒಂದು 3D ಎಫೆಕ್ಟ್ ಐತೆ ನೋಡ್ರಿ, ಭಾರಿ ಅದ ನೋಡ್ರಿ. ನೀವು ಒಂದು ಸಲ ಬಂದು ಎಂಜಾಯ್ ಮಾಡಿರಿ. ಒಳಗೆ ಭಾರಿ ಐತ್ರಿ ಎನ್ವೈರ್ಮೆಂಟು. ಹೊರಗೆ ಮಾತ್ರ ಬಿಸಿಲು ಐತ್ರಿ, ಒಳಗೆ ನೋಡಿದ್ರೆ ಭಾಳ ಕೂಲ್ ಅದ. AC ಚಾಲು ಮಾಡ್ಯಾರ. ಎಷ್ಟು ಆರಾಮಾಯ್ತಪ್ಪ ಅಂದು ಒಳಗೆ ಬಂದು ಕುಂತ್ರೆ. ಹೊರಗೆ ಬರೋಕೆ ಮನ್ಸ ಬರಲಿಲ್ಲ ರೀ. ಒಳಗೆ ಕುಂತ್ರೆ ಸೇಮ್ ಥಿಯೇಟರ್ನಾಗ ಕುಂತಂಗೆ ಆಗೈತೆ ನೋಡ್ರಿ. ಎಲ್ಲರಿಗೂ ಒಂದೊಂದು ಚಸ್ಮಾ ಕೊಡ್ತಾರೆ, ಚಸ್ಮಾ ಹಾಕೋಬೇಕು, ನೋಡ್ಬೇಕು. ನೋಡ್ರಿ ನಮ್ಮ ಅಕ್ಷಯ್ ಕುಮಾರ್ ಫುಲ್ ಚೈನಿದಾಗ ಅದಾನ ರೀ ಅವ, ಫುಲ್ ಜೋರದನವ. ಬಂದು ನೋಡ್ರಿ ನಮ್ಮ ಪೂಜಾರಿ ಫ್ಯಾಮ್ಲಿ. ನನ್ನ ಮಗಳು ನೋಡ್ರಿ ಬ್ಯಾಡ ದೂರ ಕುಂತಾಳ ಅವ್ರ ಮಾಮನ ಜೊತೆ. ಜಗಳನೂ ಹಂಗೆ ಆಡ್ತಾರೆ ಇಬ್ಬರು ಅವರು, ಮತ್ತು ಹಂಗೆ ಒಂದೇ ಇರ್ತಾರೆ ನೋಡ್ರಿ. ನಾವಿಲ್ಲಿ ಕುಂತೇವೆ, ನಾವಿಲ್ಲಿ ಹಂಗೆ ಸೆಲ್ಫಿ ನೋಡೋದ ಫೋಟೋ. 3D ಇನ್ನೂ ಸ್ಟಾರ್ಟ್ ಮಾಡ್ತಾರೆ ನಾವು ವೇಟ್ ಮಾಡಾಕ್ತೇವೆ ರೀ. ಇನ್ನೂ ಮಂದಿ ಬರ್ಬೇಕಂತಾರಲ್ಲ ಇಲ್ಲಿ, ಅವಾಗ ಚಾಲು ಮಾಡೋಂತಾರೆ ಅವ್ರು. ಮಾಡ್ರಪ್ಪ ಹೆಂಗೈತೆ ಫೀಲಿಂಗ್ ಅಂತ ನೋಡಿದ್ರೆ ಸ್ಟಾರ್ಟ್ ಮಾಡಿದ್ರೆ ರೀ ಏನು ಫೀಲಿಂಗ್ ಐತೆ ರೀ. ವಾವ್ ಸೂಪರ್ ಅನ್ಸ್ ನೋಡ್ರಿ. 3D ಇನ್ನೊಂದ್ಸಲ ಬಂದು ನೋಡೋಕೆ ಐತೆ ನನಗೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ನೋಡ್ರಿ ಬೋಟಿಂಗ್ ನೋಡ್ರಿ. ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ನೋಡ್ರಿ. ಫುಲ್ ನೀರೊಳಗೆ ಭಾರಿ ಮಜಾ ಬರ್ತದೆ. ಇದು ಫುಲ್ ಜಾಕೆಟ್ ಹಾಕೋಬೇಕ್ರಿ, ಯಾಕಂದ್ರೆ ಸೇಫ್ಟಿ ಫಸ್ಟ್, ಆಮೇಲೆ ಉಳ್ಕಿದ್ದೆಲ್ಲ. ನೋಡ್ರಿ ಹೊಂಟ್ವಿ ನಾವು ಮೂವ್ ಮಾಡೋಕೆ ನೋಡ್ರಿ. ಎಲ್ಲ ಇದು ಹಿಂದೆ ಕೂತಾವ್ರಿ ಮಕ್ಕಳು ಇಬ್ಬರು. ಈಗ ನಮ್ಮ ಅಕ್ಷಯ್ ಬೋಟಿಂಗ್ ಒಳಗೆ ಪ್ಯಾಡಲ್ ತೊಳೆದು ಎಷ್ಟು ಸುಸ್ತಾಯಿದ್ರಪ್ಪ. ಅಲ್ಲಿ ಹೆಂಗೆ ನೀರು ಹರಿಯಾಕತ್ತಾವು ಹಂಗೆ ನನಗೆ ಮೈ ತುಂಬ ನೀರು ಹರಿಯಾಕತ್ತೀವಿ ನೋಡ್ರಿ. ಸಾಕಾಯ್ತು ಹೊಡೆದು ನೋಡೋಕೆ ಎಷ್ಟು ಈಜಿ ಅನ್ಸದ ಅದು.
ಅಲ್ಲಿ ಬಂದು ತುಳಿದ್ರೆ ಗೊತ್ತಾಗತ್ತೆ ಅದ್ರ ಹಣೆ ಬರ. ಆದರೂ ಒಂಥರ ಎಂಜಾಯ್ ನೋಡ್ರಿ. ಸುತ್ತ ಹೊಡೆದು ಬರ್ಬೇಕು ರೀ, ಭಾರಿ ಮಜಾ ಬರ್ತದೆ. ಮೊದಲೇ ನೀರಿಂದ ನಮ್ಗೆ ಅಂಜಿಕೆ ನಂತರ ಆದ್ರೆ ನಾವು ದಂಡಿ ಕುಂತೀವಿ. ಸಣ್ಣ ಮಕ್ಕಳಿಗೆ ಇಂಥಲ್ಲಿ ಕರ್ಕೊಂಬಂದೇವಂದ್ರೆ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡಿಸಬೇಕು ರೀ. ಇಲ್ಲಿನ ಸಮಾಧಾನ ಆಗಲ್ಲ. ಒಳಗೆ ಬಂದು ನೋಡ್ರಿ, ಇಲ್ಲಿಂದ ನೀರು ಜೊತೆ ಲೈಟಿಂಗ ಭಾರಿ ಬಿಟ್ಟಾರ ನೋಡ್ರಿ. ನೋಡಿದ್ರೆ ಇನ್ನೂ ನೋಡ್ತಾ ಇರ್ಬೇಕು ಅನಿಸ್ತದ. ಒಳಗೆ ಹೋಗಿ ನಾವು ಲೇಸರ್ ಶೋ ಮತ್ತು ವಾಟರ್ ಡ್ಯಾನ್ಸ್ ನೋಡಿದ್ವಿ ರೀ. ಭಾರಿ ಖುಷಿ ಆಯಿತು. ಇಷ್ಟು ತಿರ್ಗಾಡ್ತೇವಂದ್ರೆ ನನ್ನ ಮಕ್ಳಿಗೆ ಒಟ್ಟ ಸುಸ್ತಾಗಿಲ್ಲ ನೋಡ್ರಿ. ಎತ್ಕೋಬೇಡ ಅಂತಾರೆ ಅವರು, ತಾವೇ ತಿರ್ಗಾಡ್ತಾರಂತ. ಕೈ ಹಿಡ್ಕೋಬೇಕು, ನಡಿಬೇಕು ಅವ್ರಿಗೆ ನಾವು. ಮೊದಲೇ ನೀರು ಇದಾವೆ ರೀ, ಕಿರಿಕಿರಿ ಯಾಕೆ ಅಂತೂ ಇಂತೂ ಡೇ ಮುಗಿಸ್ಕೊಂಡೇವ್ರಿ. ಮುಂದಿನ ಲಾಗ್ಗೆ ಮೀಟ್ ಆಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.